Hi guys, welcome back to Devika Beauty Vlogs. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಸಿಂಪಲ್ ಆಗಿ ಹೇಗೆ ಮನೆಯಲ್ಲೇ ಪಾರ್ಟಿ ಆರ್ ಫಂಕ್ಷನ್ ಗೆ ಮೇಕಪ್ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಈ ತರ ಸಿಂಪಲ್ ಆಗಿ ಮನೆಯಲ್ಲಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಕೆಲವೊಂದು ಪ್ರಾಡಕ್ಟ್ ನ ಯೂಸ್ ಮಾಡ್ಕೊಂಡು ಇಷ್ಟು ಬ್ಯೂಟಿಫುಲ್ ಆಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಈ ಮೇಕಪ್ ನಾನು ಹೇಗೆ ಅಚೀವ್ ಮಾಡಿದೆ ಅನ್ನೋದನ್ನ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ನಾನು ಯೂಸ್ ಮಾಡಿರೋದು ಅಷ್ಟೇ ಮಿನಿಮಲ್ ಪ್ರಾಡಕ್ಟ್ ನ ಯೂಸ್ ಮಾಡಿ ನಾನು ಈ ಮೇಕಪ್ ನ ಮಾಡ್ಕೊಂಡಿರೋದು. ಸೊ ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಎಲ್ಲಾದ್ರೂ ಕ್ವಿಕ್ ಆಗಿ ಪಾರ್ಟಿ ಆರ್ ಫಂಕ್ಷನ್ ಗೆ ಹೋಗ್ಬೇಕಂದಾಗ ನೈಟ್ ಗೆ ಈ ಮೇಕಪ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಸೆಟಲ್ ಮೇಕಪ್ ಅಂತಾನೆ ಹೇಳ್ಬೋದು. ಸೊ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್, ಇವಾಗ ಕ್ವಿಕ್ ಆಗಿ ರೆಡಿ ಆಗೋಣ. ನಾನು ಎರಡು ಪ್ರಾಡಕ್ಟ್ ನ ಯೂಸ್ ಮಾಡಿ ಕ್ವಿಕ್ ಆಗಿ ರೆಡಿ ಆಗ್ತೀನಿ. ಇದು ನೀವೆಲ್ಲ ನೋಡಿರ್ತೀರಾ, ತುಂಬಾ ವೈರಲ್ ಆಗಿರೋ ಅಂತ ಸ್ಟೋವ್ ಕ್ರೀಮ್, ಹಾಗೇನೆ ಇದು ಸಿರಮ್ ಫೌಂಡೇಶನ್ 3-in-1 ಮಾಯಶ್ಚರೈಸರ್ ಹಾಗೆ ಸಿರಮ್ ಎರಡೂ ಇರುತ್ತೆ ಫೌಂಡೇಶನ್. ಸೊ ಇದನ್ನ ಯೂಸ್ ಮಾಡ್ಕೊಂಡು ಕ್ವಿಕ್ ಆಗಿ ರೆಡಿ ಆಗೋಣ. ಸೊ ಇದೆಲ್ಲ ಅಂದ್ರೆ ಪಾರ್ಟಿ ಫಂಕ್ಷನ್ಗೆಲ್ಲ ತುಂಬಾ ಚೆನ್ನಾಗಿ ಗ್ಲೋ ಕೊಡುತ್ತೆ, ಪಿಂಕಿಶ್ ಗ್ಲೋ. ಹಾಗಾಗಿ ನಂಗೆ ಸಖತ್ ಇಷ್ಟ ಆಗುತ್ತೆ ಸ್ಟೋವ್ ಕ್ರೀಮು. ನೀವೆಲ್ಲ ನೋಡಿರ್ತೀರಾ, ತುಂಬಾ ಜನ ಇನ್ಫ್ಲೂಯೆನ್ಸರ್ ಆಗಿರ್ಬೋದು, ತುಂಬಾ ಜನ ಲೈಕ್ ಸೆಲೆಬ್ರಿಟೀಸ್ ಎಲ್ಲ ತುಂಬಾ ಇದ್ರಲ್ಲಿ ಮೇಕಪ್ ಮಾಡ್ಕೊಂಡು ತೋರಿಸಿದ್ದಾರೆ. ಸೊ ನಾನಿವಾಗ ಮಾಯಶ್ಚರೈಸರ್ ಆಗಿ ಸ್ಟೋವ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ನಂದೆಲ್ಲ ಆಲ್ಮೋಸ್ಟ್ ಖಾಲಿ ಹಾಕಕ್ಕೆ ಬಂದಿದೆ. ನಂಗೆ ಎಷ್ಟು ಇಷ್ಟ ಇದೆ. ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ, ಒಂದು ಪಿಂಕಿಶ್ ಗ್ಲೋ ಕೊಡುತ್ತೆ ಸ್ಕಿನ್ನಿಗೆ. ನಾನು ಲೈಟಾಗಿ ಸ್ವಲ್ಪ ಮಾಯಶ್ಚರೈಸರ್ ಹಚ್ಕೊಂಡಿದ್ದೆ ಸ್ನಾನ ಮಾಡಿದಾಗ ಅಷ್ಟೇ, ಇನ್ನೇನು ಹಚ್ಕೊಂಡಿಲ್ಲ. ಸೊ ಇವಾಗ ಡೈರೆಕ್ಟ್ ಆಗಿ ಫೌಂಡೇಶನ್ ಯೂಸ್ ಮಾಡೋಣ. ಫೌಂಡೇಶನ್ನು ಅಷ್ಟೇ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸೊ ಫೌಂಡೇಶನ್ ನೋಡಿ, ಇಲ್ಲಿ ನಾನು ಹಂಗೆ ಇಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ಈ ಸ್ಟೋವ್ ಕ್ರೀಮ್ನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಗ್ಲೋ ಬೇಕು ಅಂದಾಗ ಈ ಥರ ನೈಟ್ ಫಂಕ್ಷನ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗ ಹೇಗಿದ್ರು ನಾವು ವೃದ್ಧಿ ಸ್ಕೂಲ್ ಆ್ಯನ್ಯುವಲ್ ಡೇಗೆ ಹೋಗ್ತಾ ಇರ್ತೀವಿ. ಲೈಟಿಂಗ್ಸಲ್ಲೆಲ್ಲ ಚೆನ್ನಾಗಿ ಕಾಣಿಸ್ಬೇಕು. ಹಾಗಾಗಿ ನಂಗೆ ಅದರಲ್ಲೂ ಬೇರೆ ಈ ಪಿಂಪಲ್ ಮಾರ್ಕ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಇದೆ. ಪಿಂಪಲ್ ಏನಿಲ್ಲ, ಇವಾಗ ಕಮ್ಮಿ ಆಗಿಬಿಟ್ಟಿದೆ. ಮಾರ್ಕ್ಸ್ ಹಂಗೆ ಉಳ್ಕೊಂಡಿದೆ. ಅದೆಲ್ಲ ಹೋಗೋ ಸ್ವಲ್ಪ ಲೇಟ್ ಎತ್ಕೊಳ್ತೀನಿ. ಕ್ಯಾಮ್ರಾ ಮಿರರ್ ಅಷ್ಟು ಚೆನ್ನಾಗಿ ಕಾಣಿಸೋದು. ಫೌಂಡೇಶನ್ ಒಂದೇ ಸಲ ಗಾಡಿ ಥರ ಯೂಸ್ ಮಾಡೋದಕ್ಕಿಂತ ಸ್ವಲ್ಪ ನೋಡಿ ಹಚ್ಕೊಳ್ಳಿ. ಇನ್ನು ಫುಲ್ ಕವರ್ ಆಗಿಲ್ಲ ಅಂದರೆ ಇನ್ನೊಂದ್ಸಲ ನೋಡಿ ಹಾಕೊಬೋದು. ಬಟ್ ಒಂದೇ ಸಲ ಹಚ್ಕೊಬಿಟ್ರೆ ಏನಾಗುತ್ತೆ, ಕೇಕಿ ಆಗಿಬಿಡುತ್ತೆ. ಫುಲ್ ವೈಟ್ ಪ್ಯಾಚಸ್ ಥರ ಅನಿಸುತ್ತೆ. ನೀಟಾಗಿ ಬ್ಲೆಂಡ್ ಆಗಲ್ಲ. ಬ್ಲೆಂಡ್ ಆದರೂ ಫುಲ್ ಹೆವಿ ಆಗುತ್ತೆ. ಇದು ಒಂದು ನ್ಯಾಚುರಲ್ ಫಿನಿಶ್ ಕೊಡುತ್ತೆ ಸ್ಕಿನ್ನಿಗೆ. ನಾವು ಯಾವಾಗಲೇ ಮೇಕಪ್ ಮಾಡಬೇಕಾದ್ರೂ ಅಷ್ಟೇ ಈ ನೆಕ್ಕಿಗೂ ಕವರ್ ಮಾಡಿಕೊಂಡ್ರೆ ಬೆಟರ್. ನನಗೆ ಬ್ರಷು ಮತ್ತು ಬಫ್ ಯೂಸ್ ಮಾಡೋದಕ್ಕಿಂತ, ಬ್ಲೆಂಡರ್ ಯೂಸ್ ಮಾಡೋದಕ್ಕಿಂತ ಹ್ಯಾಂಡೇನೆ ಬೇಗ ಕ್ವಿಕ್ಕಾಗಿ ಏನಾದರೂ ಮೇಕಪ್ ಮಾಡ್ಕೋಬೇಕು ಅಂದಾಗ ಹ್ಯಾಂಡೇ ಸೂಪರ್ ಫಾಸ್ಟಾಗಿ ವರ್ಕ್ ಆಗುತ್ತೆ. ಸೊ ಚೆನ್ನಾಗಿ ಕಾಣಿಸ್ತಾ ಇದೆ. ಲೈಟಾಗಿ ಒಂದು ಐ ಶ್ಯಾಡೋ ಯೂಸ್ ಮಾಡೋದು. ಇದು ಹೊಸ್ದಾಗಿ ತೊಗೊಂಡಿದ್ದು ನಾನು, ಮಾರ್ಚ್ ಅವ್ರದ್ದು ಐ ಶ್ಯಾಡೋ ಪ್ಯಾಲೆಟ್. ಸೊ ವೃದ್ಧಿಗೆ ಫಸ್ಟ್ ಟೈಮ್ ಯೂಸ್ ಮಾಡಿರೋದು, ಇವಾಗ ನಾನು ಸೆಕೆಂಡು. ಜಸ್ಟ್ ಇದರಲ್ಲಿ ಈ ಲೈಟ್ ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ. ಈ ಪೀಚ್ ಕಲರ್ ಯೂಸ್ ಮಾಡ್ತೀನಿ. ಪೀಚ್ ಕಲರ್ ಜೊತೆ ಸ್ವಲ್ಪ ಕಾಪರ್ ಕೂಡ ಕಾಪರ್ ಲಾಸ್ಟ್ ಕಾಪರ್ ಇದೆ, ಅದೊಂದು ಯೂಸ್ ಮಾಡ್ತೀನಿ. ಸ್ವಲ್ಪ ಸ್ಮೋಕಿ ಗ್ಲೋ ಬರುತ್ತೆ. ಏನಷ್ಟು ಡಾರ್ಕ್ ಇಲ್ಲ ಈ ಐ ಶ್ಯಾಡೋ. ಇದೆರಡನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ಬ್ಲೆಂಡ್ ಮಾಡಿದರೆ ಒಂದು ಒಳ್ಳೆ ಶೇಡ್ ಬರುತ್ತೆ.
ಕಂಪ್ಲೀಟ್ ಆಗಿ ಇವತ್ತು ನಾನು ಹ್ಯಾಂಡೇ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಐ ಶ್ಯಾಡೋಗೂ ಕೂಡ. ಸೊ ನಾನಿಲ್ಲಿ ನೈಟ್ ಫಂಕ್ಷನಿಗೆ ರೆಡಿ ಆಗ್ತಾ ಇರೋದ್ರಿಂದ ಸೊ ಮಿನಿಮಲ್ ಆಗಿ ಇಟ್ಕೊಂಡಿದ್ದೀನಿ ನನ್ನ ಪ್ರಾಡಕ್ಟ್ ಎಲ್ಲ. ಹಾಗೆಯೇ ಇಲ್ಲಿ ನಾನು ಯೂಸ್ ಮಾಡಿರೋದು ಅಷ್ಟೇ ಐ ಶ್ಯಾಡೋ ಆಗಿರ್ಬೋದು. ಐ ಶ್ಯಾಡೋ ಕೂಡ ಅಷ್ಟೇ ಶಿಮ್ಮರಿ ಲುಕ್ ಎಲ್ಲ ನೈಟ್ ಲುಕ್ಕಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಎರಡೂ ಕಲರ್ನ ನಾನು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ತುಂಬ ಲೈಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಇಲ್ಲಿ ನಾನು ಲೈನರ್ಗೆ ಕೊಲಾಸಿಲ್ ಅವ್ರದ್ದು ಸ್ಕೆಚ್ ಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇರ್ತೀನಿ ಈ ಲೈನರು. ನನಗೆ ಈ ಲೈನರ್ಗಿಂತ ಬೆಟರ್ ಲಿಕ್ವಿಡ್ ಲೈನರೇ ಅನ್ಕೊತೀನಿ. ನನಗೆ ಈಸಿ ಅದೇನೆ. ಬಟ್ ಯಾರಿಗಾದ್ರೂ ಲಿಕ್ವಿಡ್ ಲೈನರ್ ಯೂಸ್ ಮಾಡೋಕ್ಕೆ ಬರಲ್ಲ, ತುಂಬ ಕಷ್ಟ ಅನ್ಸುತ್ತೆ ಅನ್ನೋರು ಈ ಸ್ಕೆಚ್ ಲೈನರ್ನ ಯೂಸ್ ಮಾಡ್ಕೋಬೋದು. ನನಗೆ ಲಿಕ್ವಿಡ್ ಲೈನರೇ ಕಂಫರ್ಟಬಲ್ ಇರೋದ್ರಿಂದ ಸೊ ನನಗೆ ಅದನ್ನೇ ಫಾಸ್ಟಾಗಿ ಹಾಕ್ಕೊಬೋದು ಅನ್ನಿಸ್ತು. ಬಟ್ ಇದು ಬಿಗಿನರ್ಸ್ ಯಾರಿರ್ತಾರೆ ಅವರಿಗೆ ಓಕೆ, ಆರಾಮಾಗಿ ಸ್ಕೆಚ್ ಲೈನ್ನ ಮಾಡ್ಕೊಬೋದು. ಸೊ ಅವರಿಗೆಲ್ಲ ಇಷ್ಟ ಆಗುತ್ತೆ ಈ ಪ್ರಾಡಕ್ಟು. ನನಗೆಲ್ಲ ಪ್ರಾಡಕ್ಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೇನಾದರೂ ಪ್ರಾಡಕ್ಟ್ ಬೇಕಂದರೆ ಸೊ ನೀವು ಅಲ್ಲಿಂದ ಬೈ ಮಾಡ್ಬೋದು. ನಾನು ಯಾವುದೇ ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀನಿ, ಎಲ್ಲ ಪ್ರಾಡಕ್ಟ್ನು ಹಾಕಿದ್ದೀನಿ. ಮತ್ತು ಇಲ್ಲಿ ನಾನು ತುಂಬ ಕಮ್ಮಿ ಬಜೆಟಲ್ಲಿ ಹಾಗೆ ತುಂಬ ಮಿನಿಮಲ್ ಪ್ರಾಡಕ್ಟ್ ಅಷ್ಟೇ ಯೂಸ್ ಮಾಡಿದ್ದೀನಿ. ಸೊ ಇದು ಒಂದು ಸಿಂಪಲ್ ಮೇಕಪ್ ಆಗಿರೋದ್ರಿಂದ ನಾನು ಯಾವುದೇ ರೀತಿ ಹೆವಿ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇಲ್ಲ. ಹಾಗೆ ಇಲ್ಲಿ ನಾನು ಕೊಲಾಸಿಲ್ ಅವ್ರದ್ದು ಸೂಪರ್ ಸ್ಟೇ ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಕಾಜಲ್ ಬಂದ್ಬಿಟ್ಟು ನಮಗೆ ಲಾಂಗ್ ಸ್ಟೇ ಇರುತ್ತೆ, ಹಾಗೆ ಸ್ಮಚ್ ಪ್ರೂಫ್ ಹಾಗೆ ವಾಟರ್ ಪ್ರೂಫ್ ಕೂಡ ಇರುತ್ತೆ. ಸೊ ತುಂಬ ಚೆನ್ನಾಗಿ ಜೆಡ್ ಬ್ಲ್ಯಾಕ್ ಬರುತ್ತೆ. ಸೊ ನಿಮಗೆ ಲಾಂಗ್ ವೇರ್ ಇರುತ್ತೆ, ನೋಡ್ತಾ ಇರ್ಬೋದು. ಇದಕ್ಕೆ ನೀವು ಸಿಮಿಲರ್ ತೊಗೊತೀನಿ ಅಂದರೆ NYB ಅವ್ರದ್ದು ಕಾಜಲ್ ಕೂಡ ಇದೆ, ಅದನ್ನು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಫೇಸಸ್ ಕೆನಡಾ ಅವ್ರದ್ದು ಕಾಜಲ್ ಇರುತ್ತೆ. ಸೊ ಅದೆಲ್ಲ ಬಜೆಟ್ ಫ್ರೆಂಡ್ಲಿಯಲ್ಲಿರುತ್ತೆ. ಅದಕ್ಕೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಜಾಸ್ತಿನೇ ಬಜೆಟ್ ಅನ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಇಲ್ಲಿ ನಾನು ಕೊಲಾಸಿಲ್ ಅವ್ರದ್ದೇನೆ ಸೊ ಮಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಮೇಕಪ್ಪಲ್ಲಿ ನನಗೆ ಫೇವ್ರೆಟ್ ಪಾರ್ಟ್ ಅಂದರೆ ಅದು ಮಸ್ಕರ. ಸೊ ನನಗೆ ತುಂಬ ಇಷ್ಟ ಆಗುತ್ತೆ ಮಸ್ಕರ, ಎಕ್ಸ್ಪೆಷಲಿ ಕೊಲಾಸಿಲ್ ಅವ್ರ ಮಸ್ಕರ ಇದೆ. ಇದು ತುಂಬ ಚೆನ್ನಾಗಿ ವಾಲ್ಯೂಮ್ ಕೊಡುತ್ತೆ ಐಲ್ಯಾಶಸ್ಗೆ. ಸೊ ತುಂಬ ಚೆನ್ನಾಗಿ ತಿಕ್ಕಾಗಿ ಕಾಣಿಸುತ್ತೆ. ಇದನ್ನು ಹಾಕಿದ ಮೇಲೆ ಆ ಮೇಕಪ್ ಲುಕ್ಕೆ ತುಂಬ ಚೇಂಜ್ ಆಗುತ್ತೆ. ಹಾಗಾಗಿ ನನಗೆ ಬೆಸ್ಟ್ ಅಂದರೆ ಬೆಸ್ಟ್ ಪಾರ್ಟ್ ಮೇಕಪ್ಪಲ್ಲಿ ಐಲ್ಯಾಶಸ್ನ ಈಗ ಕಾಲ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ನಾನು ಐಬ್ರೋಗೂ ಕೂಡ ಇದೇ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಸೊ ನಾನು ಜಸ್ಟ್ ಐಬ್ರೋನ ನನಗೆ ತಿಕ್ಕಾಗಿ ಇಟ್ಕೊಳ್ಳೋಕ್ಕೆ ನನ್ನ ಫೇಸಿಗೆ ಅಷ್ಟು ಸೂಟ್ ಆಗಲ್ಲ. ಹಾಗಾಗಿ ನಾನು ಜಸ್ಟ್ ಐಬ್ರೋನ ಹೈಲೈಟ್ ಮಾಡ್ಕೊಳ್ಳೋದಕ್ಕೆ ನಾನು ಈ ಮಸ್ಕರನೇ ಯೂಸ್ ಮಾಡ್ತೀನಿ. ನಂಗೆ ತುಂಬ ಇಷ್ಟ ಆಗುತ್ತೆ. ನೋಡ್ತಾ ಇರ್ಬೋದು ಮೊದಲು ಹೇಗೆ ಕಾಣಿಸ್ತಾ ಇತ್ತು ಹಾಗೆ ಇವಾಗ ಹೇಗಿದೆ ಅಂತ. ಜಸ್ಟ್ ನಾನು ಅದನ್ನು ಹೈಲೈಟ್ ಮಾಡ್ಕೊತೀನಿ ಅಷ್ಟೇ. ನನ್ನ ಫೇಸಿಗೆ ಅದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಹಾಗಾಗಿ ನಾನು ಐಬ್ರೋಗೆ ಅಂತ ಯಾವುದೇ ಎಕ್ಸ್ಟ್ರಾ ಪ್ರಾಡಕ್ಟ್ ಯೂಸ್ ಮಾಡಿಲ್ಲ ಇಲ್ಲಿವರೆಗೂ ಮೇಕಪ್ ಮಾಡಿರಲ್ಲಿ. ಸೊ ನಾನು ಯಾವಾಗಲೂ ಇಷ್ಟೇ ಮೆಥಡ್ನ ಟ್ರೈ ಮಾಡೋದು. ಹಾಗೆ ಇಲ್ಲಿ ನಾನು ಜಸ್ಟು ನನ್ನ ಚೀಕ್ಸ್ ಏರಿಯಾನ ಹೈಲೈಟ್ ಮಾಡಬೇಕು ಅಂತ ಅದೇ NYB ಅವ್ರದ್ದು ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ನಿಮಗೆ ಎಕ್ಸ್ಟ್ರಾ ಗ್ಲೋ ಕೊಡೋದ್ರಿಂದ ಈ ನೈಟ್ ಪಾರ್ಟಿ ಆರ್ ಫಂಕ್ಷನ್ ಇರ್ಬೋದು, ಮಾರ್ನಿಂಗ್ ಯಾವುದೇ ಫಂಕ್ಷನ್ಗಾದರೂ ಸರಿ, ಇದು ನಿಮಗೊಂದು ಶಿಮ್ಮರಿ ಲುಕ್ ಕೊಡುತ್ತೆ. ಆ ಶೈನಿಂಗ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಪಿಂಕ್ಗಳು. ಹಾಗಾಗಿ ನಾನು ಇದನ್ನೇ ಹೈಲೈಟರ್ ಆಗಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಲಿಪ್ ಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಲಿಪ್ ಲೈನರು ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ, ಬ್ರೌನ್ ಲಿಪ್ ಲೈನರ್. ಸೊ ಪ್ರತಿಯೊಂದು ಲಿಂಕದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಲಿಪ್ ಲೈನರ್ನ ಡ್ರಾ ಮಾಡ್ಕೊತಾ ಇದ್ದೀನಿ. ನಿಮ್ಮ ಲಿಪ್ ಏನಾದರೂ ಚಿಕ್ಕದಿದ್ರೆ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡು ಸೊ ಎಕ್ಸ್ಟ್ರಾ ಸ್ಪೇಸ್ನ ತೊಗೊಂಡು ನೀವು ಲಿಪ್ನ ಡ್ರಾ ಮಾಡ್ಕೊಳ್ಳಿ. ನಿಮ್ದು ಏನಾದರೂ ಬಿಗ್ ಲಿಪ್ ಇದ್ದರೆ ಸ್ವಲ್ಪ ಲಿಪ್ನ ಬಿಟ್ಟು ಲಿಪ್ ಲೈನರ್ನ ಹಾಕ್ಕೊಳ್ಳೋದು ಒಳ್ಳೆಯದು. ನಂದು ಮೀಡಿಯಮ್ ಲಿಪ್ ಆಗಿರೋದ್ರಿಂದ ಸೊ ನಾನು ಕರೆಕ್ಟಾಗಿ ಡ್ರಾ ಮಾಡ್ಕೊತಾ ಇದ್ದೀನಿ. ಸೊ ಲಿಪ್ ಲೈನರ್ ಹಾಕಿ ಲಿಪ್ಸ್ಟಿಕ್ ಹಾಕೋದ್ರಿಂದ ಒಂದು ಒಳ್ಳೆ ಲುಕ್ ಬರುತ್ತೆ. ಮತ್ತು ಲಿಪ್ಸ್ಟಿಕ್ ಆಚೆ ಈಚೆ ಸ್ಪ್ರೆಡ್ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ. ಸೊ ನಾನು ಇಲ್ಲಿ ಸ್ವಿಸ್ ಬ್ಯೂಟಿ ಅವ್ರದ್ದೇನೆ ಪಿಂಕ್ ಬ್ಲೂಮ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಶೇಡು. ಸೊ ಫೇರ್ ಸ್ಕಿನ್ ಟೋನ್ ಅವ್ರಿಗೆ, ಮೀಡಿಯಮ್ ಸ್ಕಿನ್ ಟೋನ್ ಅವ್ರಿಗೆ ಎಲ್ಲರಿಗೂ ಸೂಟ್ ಆಗುತ್ತೆ ಇದು ಒಂದು ಲಿಪ್ಸ್ಟಿಕ್ಕು. ಸೊ ನೋಡ್ತಾ ಇರ್ಬೋದು ಒಂಥರ ಪೀಚಿಶ್ ಪಿಂಕ್ ಲುಕ್ ಕೊಡುತ್ತೆ. ತುಂಬ ಚೆನ್ನಾಗಿದೆ ಇದು. ಹಾಗೆ ಇದು ಮ್ಯಾಟ್ ಫಿನಿಶ್ ಕೂಡ, ತುಂಬ ಲಾಂಗ್ ಸ್ಟೇ ಕೂಡ ಇರುತ್ತೆ. ಸೊ ನಾನು ನನ್ನ ಲಿಪ್ಸ್ಟಿಕ್ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಆ್ಯಕ್ಚುಲಿ ನಾನು ಇದು ಫುಲ್ ವೀಡಿಯೋನ ನಾರ್ಮಲಾಗಿ ಮಾಡಿದ್ದೆ, ಬಟ್ ಆಚೆ ವಾಯ್ಸ್ ತುಂಬ ಹೆವಿಯಾಗಿ ಕೇಳಿಸ್ತಾ ಇರೋದ್ರಿಂದ ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹಾಗೆಯೇ ಅದನ್ನು ಯಾಕೋ ಸ್ವಲ್ಪ ಚೀಕ್ಸ್ ಎಲ್ಲ ಜಸ್ಟ್ ಶೈನಿ ಕಾಣಿಸ್ತಾ ಇತ್ತು. ನನಗೆ ಬ್ಲಷ್ ಹಾಕಿ ಅಭ್ಯಾಸ ಇರೋದ್ರಿಂದ ಸೊ ಬ್ಲಷನ್ನು ಕೊಡೋಣ ಅಂದ್ಬಿಟ್ಟು ಜಸ್ಟ್ ಅದೇ ಲಿಪ್ಸ್ಟಿಕ್ನ ಸ್ವಲ್ಪ ಬ್ಲಷ್ ಹಾಕಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ
ಬ್ಲಷ್ ಲುಕ್ ಹೆಣ್ಮಕ್ಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನೋಡ್ತಾ ಇರ್ಬೋದು. ಕಂಪ್ಲೀಟ್ ಲುಕ್ನೇ ಚೇಂಜ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಬ್ಲಷ್ ಆನ್ಗೆ ಎಕ್ಸ್ಟ್ರಾ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕಿಂತ ಲಿಪ್ಸ್ಟಿಕ್ ಇದ್ರೆ ನಮ್ಮ ಹತ್ರ ಅದನ್ನೇ ಬ್ಲಷ್ ಆಗಿ ಕೂಡ ಯೂಸ್ ಮಾಡ್ಬೋದು. ನಾನು ಆ ಸ್ಟ್ರೋಬ್ ಕ್ರೀಮ್ ಯೂಸ್ ಮಾಡಿದ್ದಕ್ಕೂ ಈ ಲಿಪ್ಸ್ಟಿಕ್ ಹಾಕೊಂಡಿದ್ದಕ್ಕೂ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಇದಾಗಿತ್ತು ನನ್ನ ಫೈನಲ್ ಲುಕ್. ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇದು ಒಂದು ಸಿಂಪಲ್ ಮೇಕಪ್ ಲುಕ್. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಸ್ ಆಫ್ ಲವ್. ಬಾಯ್.